ಸಭಾಪತಿಯವರೇ, ಇದು ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ. ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಪರೀಕ್ಷೆ ಅಲ್ಲ. ಲೋಕಸೇವಾ ಆಯೋಗದವರು ನಡೆಸ್ತಕ್ಕಂಥ ಪರೀಕ್ಷೆ ಸಿಂಧನೂರಿನಲ್ಲಿ ನಡೆದಿರ್ತದೆ. ಈ PDOಗಳಿದಾರಲ್ಲ, ಇವರಿಗೆ 97 ಜನಕ್ಕೆ ಒಂದು ಪರೀಕ್ಷೆ ನಡೆಸಿದ್ದಾರೆ. ಯಾವಾಗ ಮಾಡಿಸಿದ್ದಾರೆ ಅಂತಂದ್ರೆ 17/11/2024 ಸಿಂಧನೂರಿನಲ್ಲಿ ನಡೆಸಿದ್ದಾರೆ. ಎಲ್ಲೂ ಕೂಡ ಸುಮಾರು 840 ಅಭ್ಯರ್ಥಿಗಳು ಅವತ್ತು ಅಪೇರ್ ಆಗಿದ್ದಾರೆ. 840 ಅಭ್ಯರ್ಥಿಗಳಾಗಿದ್ದಾರೆ. ಕೇಸ್ ಹಾಕಿರೋದು ಎಷ್ಟು ದಿನದ ಮೇಲೆ? ನಾಟ್ ಎಗೇನ್ಸ್ಟ್ ಆಲ್ ದಿ ಸ್ಟೂಡೆಂಟ್ಸ್. 12 ಜನ ಮಾತ್ರ ಹಾಕಿರೋದು. ಈ 12 ಜನ ಏನ್ ಮಾಡಿದ್ದಾರೆ ಅಂತಂದ್ರೆ, ಎಲ್ಲೂ ಲೀಕ್ ಆಗಿಲ್ಲ. ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಬೇರೆ ವಿದ್ಯಾರ್ಥಿಗಳನ್ನೆಲ್ಲ ಪ್ರಚೋದನೆ ಮಾಡಿ ಪ್ರತಿಭಟನೆ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಅದಕ್ಕೆ ಪ್ರತಿಭಟನೆ ಮಾಡೋದ್ರಿಂದ ಆಲ್ ಟಿಕೆಟ್ ನಲ್ಲೇ ಬರ್ದಿರ್ತಾರೆ, ಇವರು ಪ್ರಚೋದನೆ ಮಾಡಿದ್ರೆ ಅಥವಾ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರೆ, ಇನ್ನೇನಾದ್ರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬಹುದು ಅಂತ ಬರ್ದಿರ್ತಾರೆ. ಅದರ ರೀತಿಯ 12 ಜನ ಮೇಲೆ FIR ಹಾಕಿದ್ದಾರೆ ಅಧ್ಯಕ್ಷರೇ. ಲೀಕ್ ಆಗಿರೋದಂತೂ ಇಲ್ಲ. ಇವ್ರು ಹೇಳ್ತಾ ಇರೋದು ಲೀಕ್ ಆಗಿದ್ದಾರೆ ಅಂತ, ಲೀಕ್ ಮಾಡಿದ್ದಾರೆ ಅಲ್ಲ. ನಿಧಾನ ಮಾಡಿದ್ರು ಅರ್ಧ ಗಂಟೆ ಅಲ್ಲ. ಕೂಕಳಿ ಅದು ನಮೋಸಿಯವರೇ, ಇವರ ಸೀನಿಯರ್ ಮೆಂಬರ್. ಅದೇ ಕಷ್ಟ ಆಗಿದೆಯಾ? ಇಲ್ಲ, ಸೀನಿಯರ್ ಮೆಂಬರ್, ಪಾಪ ಒಳ್ಳೆಯವರು ಅವರು. ಲೀಕ್ ಅಂತೂ ಆಗಿಲ್ಲ. ಏನಂತ ಹೇಳಿದ್ದಾರೆ? 12 ಜನ ಅಮಾಯಕ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ಪ್ರಕರಣವನ್ನು ದಾಖಲಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಸರ್ಕಾರನೇ ಹಾಕಿರೋದು. 12 ಜನ ಮೇಲೆ FIR ಹಾಕಿರೋದು ಸರ್ಕಾರನೇ. ಯಾಕೆ ಹಾಕಿದ್ರು ಅಂತಂದ್ರೆ, ಅವರು 12 ಜನ ಗಲಾಟೆ ಮಾಡಕ್ ಶುರು ಮಾಡಿದ್ರು. ಒಂದು ಕ್ಲಾಸ್ ನಲ್ಲಿ ಎಷ್ಟು ಜನ ಇರ್ತಾರೆ? 35 ರೂಮ್ಗಳಿದ್ದು 24 ಜನ ಇರ್ತಾರೆ. ಆ 24 ಜನದಲ್ಲಿ 12 ಜನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಹೇಳಿ, ನೀವೇ ಹೇಳಿ. ಯು ಆರ್ ನಾಟ್ ಎ ವಿಟ್ನೆಸ್. ಯು ಆರ್ ನಾಟ್ ಎನ್ ಐ ವಿಟ್ನೆಸ್. ಐ ಆಮ್ ನಾಟ್ ಎನ್ ಐ ವಿಟ್ನೆಸ್. ನನಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಯು ಆರ್ ನಾಟ್ ಐ ವಿಟ್ನೆಸ್. ನಿಮ್ಗೆ ಯಾರು ಹೇಳಿದಾರೆ ಅದ್ರ ಮೇಲೆ ನೀವು ಹೇಳ್ತಾ ಇದ್ದೀರಿ. ಅದ್ರ ಮೇಲೆ ಬಂದು ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಲೀಕ್ ಆಗಿಲ್ಲ, ವಿಳಂಬನೂ ಆಗಿಲ್ಲ. ಇವರು ಬೇರೆ ಪರೀಕ್ಷೆ ಬಂದು ಕೂತಿದ್ರಲ್ಲ, ಅವ್ರನ್ನೆಲ್ಲ ಎತ್ಕಟ್ಟಿ ಗಲಾಟೆ ಮಾಡ್ಸಕ್ ಶುರು ಮಾಡಿದ್ರು. 840 ಜನ ಇರೋದು, ಅವರೆಲ್ಲ ಬರ್ದಿದ್ದಾರೆ. ಇವ್ರು ಯಾಕೆ 12 ಜನ ಬರೀಲಿಲ್ಲ? ವೆರಿ ಸಿಂಪಲ್. ಅದರಿಂದ KPSC ಅವರು ಏನ್ ಮಾಡಿದ್ದಾರೆ, ಲೋಕಸೇವಾ ಆಯೋಗದವರು ಒಂದು ಉಪಸಮಿತಿ ಮಾಡಿದ್ದಾರೆ. ಆ ಉಪಸಮಿತಿಯಲ್ಲಿ 3 ಜನ ಸದಸ್ಯರಿದ್ದಾರೆ. ಅವ್ರು ವರದಿ ಬಂದ ಮೇಲೆ ಅದೇನು ತಪ್ಪು ಮಾಡಿದಾರ ಇಲ್ವಾ, ಲೀಕ್ ಆಗಿದೆಯಾ ಇಲ್ವಾ, ವಿಳಂಬ ಆಗಿದೆಯಾ ಇಲ್ವಾ ಅಂತ ಅವ್ರು ವರದಿ ಕೊಟ್ಟ ಮೇಲೆ ಕ್ರಮ ತಗೋ. ವಿಳಂಬ ಆಗಿರೋದು ಸತ್ಯಕ್ಕೆ ದೂರವಾದದ್ದು. 9:26ಕ್ಕೆ ಆ ಸೀಲ್ಡ್ ಟ್ರಂಕ್ಗಳಿರ್ತಾವಲ್ಲ, ಅದರಿಂದ ಪ್ರಶ್ನೆ ಪತ್ರಿಕೆ ತೆಗೆದಿರ್ತಾರೆ. ಒಟ್ಟು 840 ಜನ ಅಪಿಯರ್ ಆಗಿರ್ತಾರೆ ಪರೀಕ್ಷೆಗೆ. ಅದರಲ್ಲಿ 12 ಜನ ಮಾತ್ರ ಅವರು ವಿಳಂಬ ಆಗಿದೆ ಅಂತ ಅನ್ನೋದಕ್ಕೆ ಬಿಟ್ಟು ಇದು ಮಾಡ್ತಾರೆ. ವಿಳಂಬ ಆಗಿದೆ ಅಂತ ಹೇಳಿ ಮಾಡ್ತಾರೆ. ಮೊದಲು ಲೀಕ್ ಆಗಿದೆ ಅಂತಾರೆ, ಆಮೇಲೆ ವಿಳಂಬ ಆಗಿದೆ ಅಂತ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಆ ರಿಪೋರ್ಟ್ ಬರಲಿ. ರಿಪೋರ್ಟ್ ಬಂದ್ಮೇಲೆ ಕ್ರಮ ತಗೋತೀವಿ. ಯಾರು ಕೂಡ ಅವ್ರಿಗೆ ನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ.